ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ದೊಡ್ಡ ಜಗಳವೇ ಆಗಿದೆ ಅಂತಲೇ ಹೇಳಬಹುದು. ಅದು ಯಾರ್ಯಾರ ನಡುವೆ ಅಂತ ಗೊತ್ತಾ? ಗಿಲ್ಲಿ ವರ್ಸಸ್ ಅಶ್ವಿನಿ ಧ್ರುವಂತ್ ನಡುವೆ. ಇವತ್ತು ಬೆಳಿಗ್ಗೆ ಎಲ್ಲರೂ ಫ್ರೆಶ್ ಆಗಿ ಗಾರ್ಡನ್ ಏರಿಯಾದಲ್ಲಿ ಕುಳಿತಿರ್ತಾರೆ. ಧನುಷ್, ಸ್ಪಂದನ, ಕಾವ್ಯ, ಗಿಲ್ಲಿ ಎಲ್ಲ ಒಂದ್ ಸೈಡ್ ಕುಳಿತಿದ್ರೆ, ಅಶ್ವಿನಿ ಹಾಗೂ ಧ್ರುವಂತ್ ರವರು ಅಲ್ಲೇ ಸ್ವಲ್ಪ ದೂರದಲ್ಲಿ ಗಾರ್ಡನ್ ಏರಿಯಾದಲ್ಲೇ ಕುಳಿತಿರ್ತಾರೆ. ಅಂದ್ರೆ ಅಶ್ವಿನಿ ಅವರು ಬಿನ್ ಬ್ಯಾಗ್ ಮೇಲೆ ಕುಳಿತಿದ್ರೆ, ಆದರೆ ಧ್ರುವಂತ್ ರವರು ಹಂಗೆ ಕುಕ್ರುಗಳಲ್ಲಿ ಕೂತಿರ್ತಾರೆ. ಈ ಅವರ ಪೋಸ್ ನೋಡಿ ಗಿಲ್ಲಿಯವರು ಕೊಕ್ಕೊ ಎಂದು ರೇಗಿಸಲು ಶುರು ಮಾಡ್ತಾರೆ. ಆಗ ಧ್ರುವಂತ್ ರವರು ಇವಂದು ಬರೀ ಇದೇ ಆಯ್ತು ಅಂತ ಅವರು ಕೂಡ ಅವನ ಥರನೇ ಇಮಿಟೇಟ್ ಮಾಡೋಕ್ಕೆ ಕುಕ್ಕು ಕೂ ಅಂತ ಕೂಗೋದಕ್ಕೆ ಇವರು ಕೂಡ ಶುರು ಮಾಡ್ತಾರೆ. ಧ್ರುವಂತ್ ಅವ್ರು ಹೇಳ್ತಾರೆ, ಇವನ್ ಟ್ಯಾಲೆಂಟೇ ಬರೀ ಇಷ್ಟೇ, ಬರೀ ಇನ್ನೊಬ್ರನ್ನ ಹಿಂಗೆ ಆಡ್ಕೊಳ್ಳೋದು ಬರೀ ಇದೇ ಟ್ಯಾಲೆಂಟು ಅಂತ ಹೇಳಿದಾಗ ಗಿಲ್ಲಿ ಹೇಳ್ತಾರೆ, ನೀವಿಬ್ರು ಕೂಡ ನನ್ನ ಕೈ ಗೊಂಬೆಗಳು ಅಂತ ಹೇಳ್ತಾರೆ. ಆಗ ಧ್ರುವಂತ್ ಹೇಳ್ತಾರೆ, ಮೊದಲು ನಿನ್ನ ಸೊಂಟದಲ್ಲಿ ಎದ್ದು ನಿಂತ್ಕೊಂಡು ನಂತರ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ಹಲ್ಲುಚ್ಕೊಂಡು ಬಾ ಅಂತ ಟ್ರಿಗರ್ ಮಾಡ್ತಾರೆ ಮತ್ತೆ ಗಿಲ್ಲಿನ. ನಂತರ ಗಿಲ್ಲಿ ಧ್ರುವಂತ್ಗೆ ಏ ಜುಟ್ಟು ಅಂತ ಕೂಗ್ತಾರೆ. ಆಗ ಅಶ್ವಿನಿ ಅವ್ರು ಹೇಳ್ತಾರೆ, ಏ ಜೋಕರ್ ಹೋಗೋಲ್ಲೋ ಅಂತಾರೆ. ನಂತರ ಧ್ರುವಂತ್ ಅವ್ರು ಹೇಳ್ತಾರೆ, ಮಿಸ್ಟರ್ ನಟರಾಜ್, ಇನ್ಮೇಲೆ ಅರ್ಧ ಗಂಟೆಗೂ ನಿನಗೆ ಕೊಡ್ತಾ ಇರ್ತೀನಿ, ನೀನು ಈಸ್ಕೊತಾ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಕಣ್ಣು ನೋಡ್ಕೊಂಡು ಇಬ್ರು ಕಡೆನೂ ಹಿಂಗೆ ಬೆಲ್ಡ್ ಶೂಟ್ ಮಾಡೋ ಥರ ಕಣ್ಣು ನೋಡ್ಕೊಂಡು ಶೂಟ್ ಮಾಡ್ತಾರೆ ಇಬ್ರು. ನಂತರ ಅಶ್ವಿನಿ ಅವರು ಇದ್ದಕ್ಕಿದ್ದಂಗೆ ಜೋರಾಗಿ, ಏ ಸ್ಪೈನಲ್ ಕಾರ್ಡ್ ಇಲ್ದೋನೆ, ನಾನು ಕೆಣಕ್ಬೇಡ ಅಂತ 1000 ಸಲ ಹೇಳಿದ್ನಿ, ಆದರೂ ನೀನು ನನ್ನ ಕೆಣಕ್ತಾ ಇದೆಯಲ್ಲ, ಈಗ ಚಿಟ್ಕೆ ಹೊಡೆದು ಹೇಳ್ತಾ ಇದ್ನಿ, ಟೈಮ್ ಆಸ್ ಸ್ಟಾರ್ಟೆಡ್ ನಾವ್ ಅಂತ ಗಿಲ್ಲಿಗೆ ಚಾಲೆಂಜ್ ಮಾಡ್ತಾರೆ. ಆಗ ಗಿಲ್ಲಿ, ನಿನ್ನ ಟೈಮು ನನ್ನ ಫೂಟಿಗೆ ಸಮ, ಮೈ ಫೂಟ್ ಅಂತ ಹೇಳ್ತಾರೆ. ನಂತರ ಅಶ್ವಿನಿ ಅವ್ರು ಹೇಳ್ತಾರೆ ತೊಡೆ ತಡ್ಕೊಂಡು, ಏಯ್ ಬಾರೋಲೋ ಆ ಕಾಡಕ್ಕೆ ಬಾರೋ, ನಿನಗೇನು ಅಂತ ನಾವು ತೋರಿಸ್ತೀವಿ, ಸುಮ್ಮನೆ ಅಲ್ಲಿ ಕುತ್ಕೊಂಡು ಸ್ಪೈನಲ್ ಕಾರ್ಡ್ ಇಡ್ದು ಯಾವಾಗಲೂ ಒಳ್ಳೆ ಮುತ್ಕೊಂತಾರ ಮಲಗಿರ್ತೀಯ, ಏ ಜೋಕರ್ ಅನ್ನೋ ಥರ ಇರ್ಬೋದು. ಸಿಕ್ಕಾಪಟ್ಟೆ ಗಿಲ್ಲಿನ ಟ್ರಿಗರ್ ಮಾಡಿದರೆ, ಸ್ಟಾರ್ಟಲ್ಲಿ ನೋಡೋದಾದರೆ ಧ್ರುವಂತ್ ಹಾಗೂ ಅಶ್ವಿನಿ ಅವರೇ ಗಿಲ್ಲಿನ ಟ್ರಿಗರ್ ಮಾಡಿರೋದು. ನಾನು ಲೈಫ್ ಫೀಡಲ್ಲಿ ಈಗ ಮಾರ್ನಿಂಗ್ ನೋಡಿದ ಹಾಗೆ ಹೇಳೋದಾದರೆ, ಮೊದಲಿಗೆ ಇವರಿಬ್ಬರು ಬಿನ್ ಬ್ಯಾಗ್ ತಂದು ಕುತ್ಕೊಳ್ತಿರ್ಬೇಕಾದ್ರೆ ಇವರಿಬ್ಬರು ಗಿಲ್ಲಿನ ಟ್ರಿಗರ್ ಮಾಡಿದ್ದಾರೆ. ಏನಂತ ಅಂದರೆ, ಇವ್ರು ಹೇಳ್ತಾರೆ ಗಿಲ್ಲಿಯವರು, ಏ ಧ್ರುವಂತ್ ಅವರೇ, ನಾನು ರಾಜ ಅಲ್ವಾ, ನನಗೆ ಸ್ವಲ್ಪ ಕಾಫಿ ತಂದುಕೊಡಿ ಆ ಥರ ಏನೋ ಇದು ಆರ್ಡರ್ ಮಾಡ್ತಾರೆ. ಆಗ ಇವ್ರು ಹೇಳ್ತಾರೆ, ಧ್ರುವಂತ್ ಅವ್ರು ಹೇಳ್ತಾರೆ, ಓ ನೀವು ರಾಜರಲ್ವಾ, ನಿಮಗೆಲ್ಲ ನಾವು ಸೇವೆ ಮಾಡಬೇಕಲ್ವಾ ಹಾಗೆ ಹೀಗೆ ಅಂದಾಗ, ಹೌದು ನೀನು ನನ್ನ ಸೇವಕ, ನನ್ನ ಕಾಲಡಿ ಕೆಲಸ ಮಾಡೋನು ಹಾಗೆ ಹೀಗೆ ಅಂತ ಅವರು ಕೂಡ ಗಿಲ್ಲಿಯವರು ಕೂಡ ಹೇಳಿದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಅಯ್ಯೋ ಅವನಿಗೆ ಬರೀ ಈಗ ಅಷ್ಟೇ ಎಲ್ಲ ಕೂತಿರೋದು, ಇನ್ನೂ 6 ತಿಂಗಳು ನನಗೇನೆ, ಅಂದರೆ ಇನ್ನೊಂದು 6 ತಿಂಗಳಲ್ಲಿ ಕೂತಿರತ್ತವೆ ಎಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ನಿಗೆ ಎದೊಳಕ್ಕೆ ಆಗಲ್ಲ, ಈಗಲೇ ಸ್ಪೈನಲ್ ಕಾರ್ಡ್ ಇಲ್ದಿರೋ ಥರ ಯಾವಾಗಲೂ ಹಿಂಗೆ ಬಿದ್ದಿರ್ತಾನಲ್ಲ, ಇನ್ನೊಂದು 6 ತಿಂಗಳು ಹೋದರೆ ಕೂತಿತ್ತವೆ ಎಲ್ಲ, ಅಂದರೆ ಟಾಯ್ಲೆಟ್ ಆ ಥರ ಎಲ್ಲ ಒಂದೇ ತಾವು ಮಾಡ್ಕೊಬಿಡ್ತಾನೆ ಅನ್ನೋ ರೀತಿ ಹೇಳ್ತಾರೆ. ಧ್ರುವಂತರು ಹೇಳ್ತಾರೆ, ಮಾತಾಡು ಗಿಲ್ಲಿ ಮಾತಾಡು, ನಾವು ಇಷ್ಟೆಲ್ಲ ಮಾತಾಡಿದ್ರು ಮಾತಾಡ್ತಾನೆ ಇಲ್ಲ ಅಂತ ಧ್ರುವಂತರು ಹೇಳಿದಾಗ ಗಿಲ್ಲಿ ಹೇಳ್ತಾನೆ, ಕುತ್ಕೊಳ್ಳೋಣ, ಇವಾಗ ಬಿನ್ ಬ್ಯಾಗ್ ತಂದಿದ್ಯಾ, ಮೊದಲು ಬಿನ್ ಬ್ಯಾಗ್ ಮೇಲೆ ಕುತ್ಕೋ ಆಮೇಲೆ ಮಾತಾಡ್ತೀನಿ ಅಂತ ಅಂದಾಗ ಧ್ರುವಂತರು ಕುತ್ಕೊಂಡಿದ್ದು ಈಗ ಸ್ಟಾರ್ಟ್ ಮಾಡು ಅಂದಾಗ, ಆ್ಯಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗೋದು ಮೊದಲಿಗೆ ಗಿಲ್ಲಿದೇನೋ ತಪ್ಪಿಲ್ಲ, ಅವ್ರು ಸ್ಟಾರ್ಟ್ ಮಾಡಿರೋದು ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಾನು ನೋಡೋದ ಪ್ರಕಾರ ಇವ್ರು ಟ್ರಿಗರ್ ಮಾಡಿದ್ದಾರೆ. ಅಶ್ವಿನಿ ಅವ್ರು ಹೇಳಿದ್ದಾರೆ ಜೋಕರ್ ಅಂತ ಹೇಳಿದ್ದಾರೆ, ಅದಕ್ಕೆ ಗಿಲ್ಲಿಯವರು ಮೈ ಫೂಟ್ ಅಂತ ಹೇಳಿದ್ದಾರೆ, ಆಮೇಲೆ ಧ್ರುವಂತರಿಗೆ ಗಿಲ್ಲಿಯವರು ಜುಟ್ಟು ಅಂತ ಹೇಳಿದ್ದಾರೆ. ಹಾಗೆ ಹೇಳೋದಾದರೆ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ ಅಂತ ನನಗೆ ಅನಿಸ್ತದೆ. ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ತಪ್ಪು ಯಾರು ಸರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಅಲ್ಲದೆ ಇನ್ನು ಫಿನಾಲೆ 2 ವಾರ ಇದೆ. ನಿಮ್ಮ ಫೇವ್ರೇಟ್ಗೆ ವೋಟ್ ಮಾಡೋದನ್ನು ಮರಿಬೇಡಿ.